यहाँ पर बहुत से मुसलमान और हिंदू भाई भी बैठे हैं। अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है। और मैं यही कहूंगा, आपका नमाज तोड़ना है तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप कभी बचेंगे नहीं। ಒಂದ್ ವೇಳೆ ನೀವು ನಮಾಜ್ ಮಾಡ್ತಾ ಇದ್ರೆ ಅಲ್ಲೊಂದು ವಿಷ ಸರ್ಪ ಹೋಗ್ತಾ ಇದೆ ಅಂತಂದ್ರೆ ಈ ಆರ್ಎಸ್ಎಸ್ ಮತ್ತು ಬಿಜೆಪಿ ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ ಅದನ್ನ ಕೊಲ್ಲಿಲ್ಲ ಅಂದ್ರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ಈ ಮರಿ ಖರ್ಗೆಗೆ ಅಂದ್ರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ ಆರ್ಎಸ್ಎಸ್ ನ ಹುಚ್ಚು ಹಿಡಿದಿದೆ ಅಂತ ಅನ್ಕೊಂಡಿದ್ವಿ. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಅಷ್ಟು ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನ ಇಳಿಸುವಂತ ಕಾಲ ಸನ್ನಿಹಿತವಾಗಿರ್ಬೋದು, ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾತಾಡಿದಿರಿ ಅಂತಲೇ ಭಾವಿಸ್ತೀನಿ. ಅವ್ರನ್ನ ಕೊಲ್ಲಿ ಅಂತ ಹೇಳ್ಬಿಟ್ಟು ದೇಶದಲ್ಲಿರುವಂತ 20% ಮುಸಲ್ಮಾನರು ನೀವು ಪ್ರಚೋದನೆ ಮಾಡ್ತಿದ್ದೀರಲ್ಲ, ಅಲ್ಲ ನೀವು ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನ ನೀವು ವಿಷ ಸರ್ಪಕ್ಕೆ ಹೋಲಿಸೋದಾದ್ರೆ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ತರ ಮಾತಾಡ್ತಿದ್ದೀರಿ ನೀವು. ಖರ್ಗೆ ಅವರ ವಿರುದ್ಧ ಕೂಡಲೇ ತಕ್ಷಣಕ್ಕೆ ಕೇಸ್ ದಾಖಲಿಸಿ ಅವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಚುನಾವಣಾ ಪ್ರಚಾರ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷರು ಅಥವಾ ಆಲ್ ಇಂಡಿಯಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡಿದೆ. ಕುರಾನ್ನಲ್ಲೇ ಹೇಳಿದೆ, ಒಂದು ವೇಳೆ ನೀವು ನಮಾಜ್ ಮಾಡ್ತಾ ಇದ್ದರೆ ಅಲ್ಲೊಂದು ವಿಷ ಸರ್ಪ ಹೋಗ್ತಾ ಇದೆ ಅಂತಂದರೆ ನಮಾಜನ್ನ ಅರ್ಧಕ್ಕೆ ನಿಲ್ಲಿಸಿದ್ರೂ ಪರವಾಗಿಲ್ಲ, ಫಸ್ಟು ಹಾವನ್ನು ಹೊಡೀರಿ, ಆ ವಿಷ ಸರ್ಪವನ್ನು ಹೊಡೀರಿ ಅಂತ ಹೇಳಿದರೆ. ಈ ಆರ್ಎಸ್ಎಸ್ ಮತ್ತು ಬಿಜೆಪಿ ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ ಅದನ್ನು ಕೊಲ್ಲಿಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ನಾವು ಇದುವರೆಗೂ ಈ ಮರಿ ಖರ್ಗೆಗೆ ಅಂದರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ ಆರ್ಎಸ್ಎಸ್ನ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಆರ್ಎಸ್ಎಸ್ನ ಬೈಲಿಲ್ಲ ಅಂದರೆ ಇವರಿಗೆ ತಿಂದಿದ್ದ ಅನ್ನ ಅರ್ಗಲ್ಲ. ಆದರೆ ಖರ್ಗೆ ಅವರನ್ನು ನಾನು ಕೇಳಿ ಬಯಸ್ತೇನೆ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇಷ್ಟೊಂದು ಪ್ರಚೋದನಕಾರಿಯಾಗಿ ನೀವು ಮಾತನಾಡ್ತಾ ಇದ್ದೀರಲ್ಲ, ಖರ್ಗೆ ಅವರೇ, ನಿಮಗೆ ಎಐಸಿಸಿ ಅಧ್ಯಕ್ಷ ಸ್ಥಾನನ ಅಷ್ಟು ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನು ಇಳಿಸುವಂಥ ಕಾಲ ಸನ್ನಿಹಿತವಾಗಿರ್ಬೋದು, ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾತಾಡಿದ್ದೀರಿ ಅಂತಲೇ ಭಾವಿಸ್ತೀನಿ. ಆದರೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಆರ್ಎಸ್ಎಸ್ ಮತ್ತು ಬಿ ಜೆ ಪಿಯವರನ್ನು ವಿಷ ಸರ್ಪಕ್ಕೆ ಹೋಲಿಸಿ ಅವ್ರನ್ನ ಕೊಲ್ಲಿ ಅಂತ ಹೇಳಿಬಿಟ್ಟು ದೇಶದಲ್ಲಿರುವಂಥ 20% ಮುಸಲ್ಮಾನರು ನೀವು ಪ್ರಚೋದನೆ ಮಾಡ್ತಿದ್ದೀರಲ್ಲ, ಏನರ್ಥ ಸರ್ ಇದು? ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಿ ಆದ ನಂತರ ಒಂದೇ ಒಂದು ಕಮ್ಯುನಲ್ ರೈಟ್ಸ್ ಆಗಿಲ್ಲ. ನೀವೊಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆರ್ಎಸ್ಎಸ್ ಮತ್ತು ಬಿ ಜೆ ಪಿಯವರನ್ನು ವಿಷ ಸರ್ಪಕ್ಕೆ ಹೋಲಿಸಿ ಕೊಲ್ಲಿ ಅಂತಿದ್ದೀರಲ್ಲ, ನೀವು ಇಡೀ ದೇಶಾದ್ಯಂತ ಕೋಮು ದಳ್ಳೂರಿಯನ್ನು ಸೃಷ್ಟಿಸೋದಕ್ಕೋಸ್ಕರ ನೀವು ಪ್ರಯತ್ನವನ್ನು ಮಾಡ್ತಿದ್ದೀರಾ ಸರ್ ನೀವು. ಅಲ್ಲ, ನೀವು ಆರ್ಎಸ್ಎಸ್ ಮತ್ತು ಬಿ ಜೆ ಪಿಯನ್ನು ನೀವು ವಿಷ ಸರ್ಪಕ್ಕೆ ಹೋಲಿಸೋದಾದರೆ, ಅಥವಾ ಅವ್ರನ್ನ ಇವತ್ತು ಆರ್ಎಸ್ಎಸ್ ಬಿ ಜೆ ಪಿಯನ್ನು ಬೆಳೆಸಿರೋರು, ಅಧಿಕಾರಕ್ಕೆ ತಂದಿರೋರು ಹಿಂದೂಗಳೇ, ನೀವು ಹಿಂದೂಗಳನ್ನೇ ವಿಷ ಸರ್ಪ ಅಂತ ಹೇಳ್ದಂಗಾಯಿತು. ನೀವಂತರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ಥರ ಮಾತಾಡ್ತಿದ್ದೀರಿ ನೀವು ಆರ್ಎಸ್ಎಸ್ ಬಿ ಜೆ ಪಿ ಅಥವಾ ಹಿಂದೂಗಳನ್ನು ನೀವು ವಿಷ ಸರ್ಪಕ್ಕೆ ಹೋಲಿಸೋದಾದರೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೈದರಾಬಾದ್ ನಿಜಾಮನ ರಜಾಕರ್ಸ್ ಆರ್ಮಿ ನಿಮ್ಮೂರಿಗೆ ಬಂದು, ನಿಮ್ಮ ಮನೆಗೆ ಬಂದು ನಿಮ್ಮ ತಾಯಿನ ನಿಮ್ಮ ತಂಗಿನ ಸುಟ್ಟಾಕಿದ್ರಲ್ಲ, ಅವ್ರನ್ನೂ ವಿಷ ಸರ್ಪ ಅಂತ ತಿಳ್ಕೊಂಡು ಸುಟ್ಟಾಕಿದ್ರ ಸರ್? ಹಾಗಾದರೆ ಅವತ್ತು ನೀವು ನಿಮ್ಮ ತಂದೆ ಜೊತೆ ಹೊಲಕ್ಕೆ ಹೋಗಿದ್ರಿ, ಇಲ್ಲಾಂದ್ರೆ ನಿಮ್ಮನ್ನು ಸುಟ್ಟಾಕಿರೋರು. ಅಂದರೆ ಮುಸಲ್ಮಾನರು ನಿಮ್ಮನ್ನು ವಿಷ ಸರ್ಪ ಅಂತ ಭಾವಿಸಿದ್ರು. ಹಾಗಾದರೆ ಏನು ಸರ್ ಮಾತಾಡ್ತಿದ್ದೀರಿ ನೀವು? ಮಗನಿಗೆ ಇಡೋರ ಹುಚ್ಚು ಅಪ್ಪನಿಗೆ ಅಂಟ್ಕೊಳ್ತಾ ನಿಮಗೆ. ನಿಮ್ಮ ಬಾಯಲ್ಲಿ ಇಂಥ ಮಾತುಗಳನ್ನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಮುಸಲ್ಮಾನರನ್ನ ಓಲೈಸೋಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದು.
ಆದರೆ ನೀವು ಸಿದ್ದರಾಮಯ್ಯನವ್ರಿಗಿಂತಲೂ ಎಗ್ಗಿಲ್ದೆಲ್ಲ ಮಾತಾಡ್ತಾ ಇದ್ದೀರಿ ನೀವು. ನಿಮಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರೇ ಪರವಾಗಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ನಮ್ಮ ಹಿಂದೂಗಳ ಹಬ್ಬ ಹರಿದಿನ ಮಾಂಸ ತಿಂತೀನಿ ಅಂತೇಳಿ ನೋವು ಮಾಡ್ತಾಯಿದ್ರು, ಅವ್ರ ವಿರುದ್ಧ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋರು. ಆದರೆ ನೀವು ಕೊಲ್ಲಿ ಅಂತ ಪ್ರಚೋದನೆಯನ್ನು ಕೊಡ್ತಾಯಿದ್ರಿ ಅಂತಂದರೆ ನಿಮ್ಮ ಮನಸ್ಥಿತಿ ಏನು ಸರ್? ನೀವೇನು ಮುಸ್ಲಿಂ ಲೀಗದ ಅಧ್ಯಕ್ಷನ ಸರ್? ಅಥವಾ ಕಾಂಗ್ರೆಸ್ಸು ಇನ್ನೊಂದು ಮುಸ್ಲಿಂ ಲೀಗ್ ಆಗುವತ್ತ ಹೊರಟಿದೆ ಅಂತ ಅರ್ಥನ? 20% ಮುಸಲ್ಮಾನರು ಅಲ್ಲಿ RSSನವರು ಶಾಖೆ ಮಾಡ್ತಿರ್ತಾರೆ, BJP ಅವ್ರದ್ದು ಪ್ರೊಸೆಷನ್ಗಳು ಹೋಗ್ತಿರ್ತವೆ, ಕಾರ್ಯಕ್ರಮಗಳಾಗ್ತಿರ್ತವೆ. ಅಲ್ಲಿ ಹೋಗಿ ಕಲ್ಲು ಬಿಸಾಡಿ ಅವ್ರ ಮೇಲೆ ದಾಳಿ ಮಾಡಿದರೆ ಈ ದೇಶದ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಸರ್? ಖಂಡಿತ ನಿಮ್ಮಿಂದ ಈ ಮಾತನ್ನು ನಿರೀಕ್ಷೆ ಮಾಡಲಿಲ್ಲ ಸರ್. ನಿಮ್ಮ ಮಗ ಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸಿನಿಂದಾಗಿ ಪ್ರತಿನಿತ್ಯ RSSನ್ನು ಟೀಕಿಸುವಂತಹ ಚಾಳೆನ ಅಂಟಿಸ್ಕೊಂಡಿದ್ದಾರೆ. RSSನ ಹುಚ್ಚಿಡಿದಿದೆ. ನೀವಿವತ್ತು AICC ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಗನ ಹುಚ್ಚನ್ನು ನೀವು ಅಂಟಿಸ್ಕೊಂಡಿದ್ದೀರಾ ಸರ್. ನಿಜಕ್ಕೂ ನೀವು ಇಷ್ಟೊಂದು ದೊಡ್ಡ ಸೀನಿಯರ್ ಪಾಲಿಟಿಷಿಯನ್ ಆಗಿ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ನಿಮ್ಮ ಸ್ಥಾನಕ್ಕೂ ಅದು ಶೋಭೆ ತರುವುದಿಲ್ಲ. ನೀವು ನಿಮ್ಮ ಬಗ್ಗೆ ನಾಚಿಕೆ ಪಟ್ಕೊಳ್ಬೇಕು. ಈ ದೇಶ ಇವತ್ತಿಡೀ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿ ಉರಿತಾ ಇರುವಂಥ ಸಂದರ್ಭದಲ್ಲೂ ಭಾರತ ಸುಭಿಕ್ಷೆಯಿಂದ ಇದೆ. ಅಂಥ ಒಂದು ಆಡಳಿತವನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ನೀವು ಅಧಿಕಾರಕ್ಕೋಸ್ಕರ ದೇಶದ ಭದ್ರತೆಯನ್ನು ಮರೆತು ಮುಸಲ್ಮಾನರನ್ನ ಪ್ರಚೋದಿಸ್ತೀರಿ ಅಂತಂದರೆ ನೀವು 21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದ್ರ ಬಗ್ಗೆ ಆಶ್ಚರ್ಯನೇ ಬೇಡ ಸರ್. ನೀವು ಇನ್ನೊಂದು ಜಿನ್ನಾನ ಪ್ರತಿರೂಪದಂತೆ ಮಾತನಾಡ್ತಾ ಇದ್ದೀರಿ. ಖರ್ಗೆ ಅವರ ವಿರುದ್ಧ ಕೂಡಲೇ ತಕ್ಷಣಕ್ಕೆ ಕೇಸ್ ದಾಖಲಿಸಿ ಅವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಯಾಕೆಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದಲ್ಲಿ ಕೊಲ್ಲೋದಕ್ಕೆ, ಹಿಂಸೆಗೆ ಪ್ರಚೋದನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಬಾಯಲ್ಲಿ ಪ್ರತಿನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಾ ಮುಸಲ್ಮಾನರನ್ನು ಇವತ್ತು ಪ್ರಚೋದಿಸ್ತಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಬಾ ಸಾಹೇಬರು ಬರೆದಿರುವಂಥ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವ ಕೆಲಸವನ್ನು ಸರ್ಕಾರ ಮಾಡಬೇಕು. ತಾವು ಕರ್ನಾಟಕದಲ್ಲಿ ತಾಲಿಬಾನ್ ಸರ್ಕಾರ ಅಂತ ಆರೋಪಗಳನ್ನ ಮಾಡ್ತಿದ್ದೆ, ಅಂಥದಕ್ಕೆ ಇದು ಪ್ರೇರಣೆ ಆಗ್ಬಿಡುತ್ತೆ. ಸಿದ್ದರಾಮಯ್ಯನವರೇ ಇವ್ರಿಗಿಂತ ಬೆಟ್ರ್ ಅನ್ನಿಸ್ತಾ ಇದ್ದಾರೆ ರೀ. ಸಿದ್ದರಾಮಯ್ಯನವರು ಸಣ್ಣ ಪುಟ್ಟ ದಳ್ಳೂರಿನ ಮಾಡಿದಂಥವ್ರ ವಿರುದ್ಧ ಕೇಸ್ ಇದ್ದನ್ನು ವಾಪಸ್ ತಗೊಳ್ತಾರೆ ಕ್ಯಾಬಿನೆಟ್ ಎದುರುಗಳಿಟ್ಟು. ಆದರೆ ಇವರು ಕೊಲ್ಲೋದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರಲ್ಲ. ಸಿದ್ದರಾಮಯ್ಯನವರೇ 100 ಪಾಲು ಉತ್ತಮ ಅಂತ ಅನ್ನಿಸ್ತಾ ಇದೆ ನನಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೊಹಮ್ಮದ್ ಅಲಿ ಜಿನ್ನಾನ ಅಂತೇಳಿ ನನಗೆ ಆಶ್ಚರ್ಯ ಆಗ್ತಿದೆ. ಮೊಹಮ್ಮದ್ ಅಲಿ ಜಿನ್ನಾ ಬಾಯಲ್ಲಿ ಬರ್ತಿದ್ದಂಥ ಮಾತುಗಳು 21ನೇ ಶತಮಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಲ್ಲಿ ಬರ್ತಾ ಇದೆ. ಅಲ್ಲ, ಅವ್ರ ಕುಟುಂಬನ, ಅವ್ರ ತಾಯಿನ, ಅವ್ರ ತಂಗಿನ ಸುಟ್ಟಾಕಿದವರು, ಅವ್ರ ಪರವಾಗಿ ಅವ್ರನ್ನ ಪ್ರಚೋದನೆಯನ್ನು ಮಾಡ್ತಿರಲ್ಲ ಸರ್. ಇನ್ನೆಷ್ಟು ಕುಟುಂಬ ಸಾಯ್ಬೇಕು? ಈ ಹಿಂದೂಗಳನ್ನ ವಿರುದ್ಧ ಪ್ರಚೋದನೆಯನ್ನು ಮಾಡಿಸ್ತಿದ್ರಲ್ಲ, ಆ ಹಿಂದೂಗಳಲ್ಲಿ ನೀವು ಬರಲ್ವ? ನಿಮ್ಮ ಕುಟುಂಬನೇ ಸಫರ್ ಆಗಿದೆ. ನೀವೇ 1947 ನೀವೇ ಉಳಿದಿರ್ತಿರ್ಲಿಲ್ಲ. ನಿಮ್ಮ ತಂದೆ ನಿಮ್ಮನ್ನು ಹೊಲಕ್ಕೆ ಕರ್ಕೊಂಡು ಹೋಗಿದ್ರಿಂದ ನೀವು ನಿಮ್ಮ ತಂದೆ ಉಳ್ಕೊಂಡ್ರಿ. ನಿಮ್ಮ ತಾಯಿ ಹೆಂಗೆ ತೀರ್ಕೊಂಡ್ರು, ನಿಮ್ಮ ತಂಗಿ ಹೆಂಗೆ ಸತ್ತೋದ್ರು, ಯಾರು ಸುಟ್ಟಾಕಿದ್ರು ಅದು ಗೊತ್ತಿದ್ರೂ ಕೂಡ ಆ ರಜಾಕರ್ಸ್ ಮನಸ್ಥಿತಿಯನ್ನು ಹೊಂದಿರುವಂಥ ಮುಸಲ್ಮಾನರಿಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದೀರಲ್ಲ ಸರ್. ನಿಮಗೆ ಏನಾಗಿದೆ ಸರ್? ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತೀನಿ. ಸರ್ ರಾಮಣ್ಣ, ಯಾರು ಒಳ್ಳೆಯವನ ಹೆಸರು ಹೇಳೋಣ ಹೋಗ್ಲಿ, ಯಾವುದೋ ಹುಚ್ಚುಮ್ನ ಬಗ್ಗೆ ಎಲ್ಲ ಕೇಳ್ತಿಲ್ಲ ಬಿಟ್ಬಿಡು. ಆದರೆ ಏನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮೊಹಮ್ಮದ್ ಅಲಿ ಜಿನ್ನಾ ಥರ ಮಾತಾಡಿದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ನಾಯಕರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಇನ್ನೊಂದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ ಅನ್ನೋದರ ಸಂಕೇತವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.